ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 1/1/2025 महावाक्य, मीठे बच्चे तुम ज्ञान की बरसात कर हरियाली करने वाले हो, तुम्हें धारणा करनी और करानी है. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ಜ್ಞಾನದ ಮಳೆಯನ್ನು ಸುರಿಸಿ ಹಸಿರನ್ನಾಗಿ ಅಂದರೆ ಸಮೃದ್ಧಿಯನ್ನಾಗಿ ಮಾಡುವಂಥವರು. ನೀವು ಧಾರಣೆ ಮಾಡಿಕೊಳ್ಬೇಕು ಮತ್ತು ಬೇರೆಯವ್ರಿಗೂ ಮಾಡಿಸ್ಬೇಕು. ಪ್ರಶ್ನೆ, जो बादल बरसते नहीं हैं उन्हें कौन सा नाम देंगे? ಬಾಬಾ ಕೇಳ್ತಾರೆ, ಯಾರು ಮಳೆಯನ್ನೇ ಸುರಿಸೋದಿಲ್ಲ ಅಂಥವ್ರಿಗೆ ಯಾವ ಹೆಸರು ಕೊಡಲಾಗ್ತದೆ ಅಂತ. ಉತ್ತರ, ವಹೆ ಸುಸ್ತ್ ಬಾದಲ್ ಚುಸ್ತ್ ವಹ ಜೋ ಬರಸ್ತೆ ಹೇ. ಬಾಬಾ ಹೇಳ್ತಾರೆ, ಸುಸ್ತಾದಂಥ ಮೋಡಗಳು ಮಳೆ ಸುರಿಸೋದಿಲ್ಲ, ಯಾರು ಆ್ಯಕ್ಟಿವ್ ಇರ್ತಾರೆ ಅವ್ರು ಮಳೆ ಸುರಿಸ್ತಾರೆ. ಅಗರ್ ಧಾರಣಾ ಹೋ ತೋ ಬರಸ್ನೆಕ್ಕೆ ಬಿನಾ ರಹ ನಹೀ ಸಕ್ತೆ. ಬಾಬಾ ಹೇಳ್ತಾರೆ, ಧಾರಣೆ ಆಗಿದ್ದರೆ ಅವ್ರು ಮಳೆ ಸುರಿಸಲಾರ್ದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. जो धारणा कर दूसरों को नहीं कराते उनका पेट पीठ से लग जाता है, वह गरीब है प्रजा में चले जाते हैं. ಬಾಬಾ ಹೇಳ್ತಾರೆ, ಯಾರು ಧಾರಣೆ ಮಾಡಿಕೊಂಡು ಬೇರೆಯವ್ರಿಗೆ ಮಾಡಿಸೋದಿಲ್ಲ ಅಂಥವರ ಹೊಟ್ಟೆ ಬೆನ್ನಿಗೆ ಅಂಟ್ಕೊಳ್ತದೆ ಅಂತಾರೆ ಬಾಬಾ. ಅಂಥವ್ರು ಬಡವರಾಗಿರ್ತಾರೆ, ಪ್ರಜೆಯಲ್ಲಿನೂ ಕೂಡ ಹೋಗಿಬಿಡ್ತಾರೆ, ಅಂದರೆ ಪ್ರಜಾ ಪದವಿ ಪಡ್ಕೊಳ್ತಾರೆ. ಇನ್ನೊಂದು ಪ್ರಶ್ನೆ, ಯಾದ್ ಕಿ ಯಾತ್ರಾ ಮೇ ಮುಖ್ಯ ಮೆಹನತ್ ಕೌನ್ಸಿ ಹೈ? ಬಾಬಾ ಕೇಳ್ತಾರೆ, ನೆನಪಿನ ಯಾತ್ರೆಯಲ್ಲಿ ಮುಖ್ಯ ಪರಿಶ್ರಮ ಯಾವುದಾಗಿದೆ? ಉತ್ತರ, ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಬಿಂದು ರೂಪ ಮೇ ಯಾದ್ ಕರ್ನಾ, ಬಾಪ್ ಜೋ ಹೇ ಜೈಸಾ ಹೇ ಉಸಿ ಸ್ವರೂಪ್ ಸೆ ಯಥಾರ್ಥ ಯಾದ್ ಕರ್ನಾ, ಇಸ್ಮೇ ಹಿ ಮೆಹನತ್ ಹೇ. ಬಾಬಾ ಹೇಳ್ತಾರೆ, ತಮ್ಮನ ಆತ್ಮ ಅಂತ ತಿಳ್ಕೊಂಡು ಬಿಂದು ರೂಪದಲ್ಲಿ ನೆನಪು ಮಾಡುವುದು, ತಂದೆ ಹೇಗಿದ್ದಾರೋ ಯಾವ ರೂಪದಲ್ಲಿದ್ದಾರೋ ಅದೇ ಸ್ವರೂಪದಿಂದ ಯಥಾರ್ಥವಾಗಿ ನೆನಪು ಮಾಡೋದು, ಇದರಲ್ಲಿಯೇ ಪರಿಶ್ರಮ ಇದೆ ಅಂತ ಬಾಬಾ ಹೇಳ್ತಾರೆ. ಗೀತ್, ಜೋ ಪಿಯಾ ಕೆ ಸಾಥ್ ಹೇ ಉನ್ಕೆ ಲಿಯೇ ಜ್ಞಾನ ಕಿ ಬರ್ಸಾತ್ ಹೇ. ಬಾಬಾ ಹೇಳ್ತಿದ್ದಾರೆ, ಯಾರು ತಂದೆಯ ಜೊತೆಗಿದ್ದಾರೋ ಅವ್ರಿಗೋಸ್ಕರ ಜ್ಞಾನದ ಮಳೆ ಸುರಿತದೆ. ಓಂ ಶಾಂತಿ. ಜೈಸೆ ಸಾಗರ್ ಕೆ ಊಪರ್ ಮೇ ಬಾದಲ್ ಹೇ ತೋ ಬಾದಲೋಂ ಕಾ ಬಾಪ್ ಹುವಾ ಸಾಗರ್. ಬಾಬಾ ಹೇಳ್ತಾರೆ, ಹೇಗೆ ಸಾಗರದ ಮೇಲೆ ಮೋಡಗಳಿವೆ, ಆ ಮೋಡಗಳ ತಂದೆ ಸಾಗರ ಆದರು. ಜೋ ಬಾದಲ್ ಸಾಗರ್ ಕೆ ಸಾಥ್ ಹೇ ಉನ್ಕೆ ಲಿಯೇ ಹಿ ಬರ್ಸಾತ್ ಹೇ. ಬಾಬಾ ಹೇಳ್ತಾರೆ, ಯಾರು ಮೋಡಗಳ ಅಂದರೆ ಸಾಗರದ ತಂದೆ ಜೊತೆಗಿದ್ದಾರೆ, ಯಾವ ಮೋಡಗಳು ಸಾಗರದ ತಂದೆ ಜೊತೆಗಿದ್ದಾರೋ ಅವರಿಗೋಸ್ಕರ ಮಳೆ ಸುರಿತದೆ. ವ ಬಾದಲ್ ಬಿ ಪಾನಿ ಭರ್ಕರ್ ಫಿರ್ ಬರಸ್ತೆ ಹೇ, ತುಮ್ ಬಿ ಸಾಗರ್ ಕೆ ಪಾಸ್ ಆತೆ ಹೋ ಭರ್ನೆ ಕೆ ಲಿಯೇ. ಬಾಬಾ ಹೇಳ್ತಾರೆ, ಆ ಮೋಡಗಳು ಕೂಡ ನೀರನ್ನು ತುಂಬಿಸ್ಕೊಂಡು ಮಳೆ ಸುರಿಸ್ತವೆ, ಹಾಗೆ ನೀವು ಕೂಡ ಸಾಗರ್ನ ಹತ್ರ ಬರ್ತೀರಾ ತುಂಬಿಸ್ಕೊಳ್ಳೋದಕ್ಕೋಸ್ಕರ. ಸಾಗರಕ್ಕೆ ಬಚ್ಚೆ ಬಾದಲ್ ತೋ ಹೋ ಹಿ ಜೋ ಮೀಠಾ ಪಾನಿ ಖೀಂಚ್ ಲೇತೆ ಹೋ. ಬಾಬಾ ಹೇಳ್ತಾರೆ, ಸಾಗರ್ನ ಮಕ್ಕಳು ಮೋಡಗಳಂತೂ ಇದ್ದೇ ಇದ್ದೀರಾ, ಸಿಹಿಯಾದಂತಹ ನೀರನ್ನು ತಮ್ಮ ಹತ್ರ ಎಳ್ಕೊಳ್ತವೆ ಅಂತಾರೆ ಬಾಬಾ. अब बादल भी अनेक प्रकार के होते हैं, कोई खूब जोर से बरसते हैं बाढ़ कर देते हैं, कोई कम बरसते हैं. ಬಾಬಾ ಹೇಳ್ತಾರೆ, ಈಗ ಮೋಡನೂ ಕೂಡ ಅನೇಕ ಪ್ರಕಾರದಿರ್ತದೆ. ಕೆಲವು ಭಾಳಷ್ಟು ಜೋರಾಗಿ ಮಳೆ ಸುರಿಸಿದರೆ ಕೆಲವು ಪ್ರವಾಹನೇ ಬಂದುಬಿಡ್ತದೆ, ಕೆಲವು ಮಳೆ ಕಡಿಮೆ ಸುರಿಸ್ತವೆ ಅಂತಾರೆ ಬಾಬಾ. ತುಮಾರೆ ಮೇ ಬಿ ऐसे नंबरवार है जो खूब जोर से बरसते हैं उनका नाम भी गाया जाता है. ಬಾಬಾ ಹೇಳ್ತಾರೆ, ನಿಮ್ಮಲ್ಲಿಯೂ ಕೂಡ ನಂಬರ್ವಾರ್ ಇದ್ದಾರೆ. ಕೆಲವರು ಬಹಳ ಜೋರಾಗಿ ಮಳೆ ಸುರಿಸಿದರೆ ಅವ್ರ ಹೆಸರು ಗಾಯನ ಮಾಡಲಾಗ್ತದೆ. ಜೈಸೆ ವರ್ಷಾ ಬಹುತ್ ಹೋತಿ ಹೈ ತೋ ಮನುಷ್ಯ ಖುಷ್ ಹೋತೆ ಹೇ, ಯಾ ಬಿ ಐಸೆ ಹೇ. ಬಾಬಾ ಹೇಳ್ತಾರೆ, ಹೇಗೆ ಅಲ್ಲಿ ಮಳೆ ಜೋರಾಗಿ ಬಂದರೆ ಮನುಷ್ಯರು ಖುಷಿ ಆಗ್ತಾರೆ, ಇಲ್ಲೂ ಹಾಗೇ ಇದೆ. ಜೋ ಅಚ್ಚಾ ಬರಸ್ತೆ ಹೇ ಉನ್ಕಿ ಮಹಿಮಾ ಹೋತಿ ಹೇ, ಜೋ ನೈ ಬರಸ್ತೆ ಹೇ ಉನ್ಕಿ ದಿಲ್ ಜೈಸೆ ಸುಸ್ತ್ ಹೋ ಜಾತಿ ಹೇ ಪೇಟ್ ಭರೇಗಾ ನಹಿ. ಬಾಬಾ ಹೇಳ್ತಾರೆ, ಇಲ್ಲಿ ಯಾರು ಚೆನ್ನಾಗಿ ಮಳೆ ಸುರಿಸ್ತಾರೋ ಅವ್ರದ್ದು ಮಹಿಮೆ ನಡೀತದೆ, ಯಾರು ಮಳೆ ಸುರಿಸೋದಿಲ್ವೋ ಅವ್ರ ಮನಸ್ಸು ಒಂದು ರೀತಿ ಸುಸ್ತಾಗಿಬಿಟ್ಟಿರ್ತದೆ, ಒಂದು ರೀತಿ ಅವ್ರ ಹೊಟ್ಟೆನೇ ತುಂಬಿಲ್ಲ ಅನ್ನೋ ಹಾಗೆ. ಪೂರಿ ರೀತಿ ಧಾರಣಾ ನ ಹೋನೆ ಸೆ ಪೇಟ್ ಜಾಕರ್ ಪೀಠ್ ಸೆ ಲಗ್ತಾ ಹೇ. ಬಾಬಾ ಹೇಳ್ತಾರೆ, ಪೂರ್ಣ ರೂಪದಲ್ಲಿ ಧಾರಣೆ ಆಗದಿರೋ ಕಾರಣ ಅವ್ರ ಹೊಟ್ಟೆ ಹೋಗಿ ಬೆಣ್ಣಿಗೆ ಅಂಟ್ಕೊಳ್ತದೆ ಅಂತಾರೆ ಬಾಬಾ. ಫೆಮನ್ ಹೋತಾ ಹೇ तो मनुष्यों का पेट पीठ से लग जाता है, यहाँ भी धारणा कर और धारणा नहीं कराते हैं तो पेट जाकर पीठ से लगेगा. ಬಾಬಾ ಹೇಳ್ತಾರೆ, ಕೆಲವೊಂದು ಸಲ ಅಕಾಲ ಆದಾಗ ಅಂದರೆ ಮಳೆ ಬರದೇ ಇದ್ದಾಗ ಮನುಷ್ಯರ ಹೊಟ್ಟೆ ಬೆನ್ನಿಗೆ ಅಂಟ್ಕೊಂಡ್ಬಿಡ್ತದೆ, ಅಂದರೆ ಅಲ್ಲಿ ಉಪವಾಸ ಇರಬೇಕಾಗ್ತದೆ. ಇಲ್ಲಿನೂ ಹಾಗೆಯೇ ಧಾರಣೆ ಮಾಡಿಕೊಂಡು ನಾವು ಬೇರೆಯವ್ರಿಗೆ ಮಾಡಿಸ್ತೇ ಇದ್ದರೆ ಬಾಬಾ ಹೇಳ್ತಾರೆ, ಇಲ್ಲಿನೂ ನಿಮ್ಮ ಹೊಟ್ಟೆ ಬೆನ್ನಿಗೆ ಅಂಟ್ಕೊಳ್ತದೆ ಅಂತಾರೆ ಬಾಬಾ. खूब बरसने वाले जाकर राजा रानी बनेंगे और वह गरीब
ಗರೀಬೋं का पेट पीठ से रहता है. ಬಾಬಾ ಹೇಳ್ತಾರೆ ಬಹಳಷ್ಟು ಮಳೆ ಯಾರು ಸುರಿಸ್ತಾರೋ ಅವ್ರು ಹೋಗಿ ರಾಜಾರಾಣಿ ಆಗ್ತಾರೆ, ಉಳಿದವ್ರು ಬಡವರು ಅಂತಾರೆ ಬಾಬಾ. ಬಡವರ ಹೊಟ್ಟೆ ಒಂದು ರೀತಿ ಬೆನ್ನಿಗೆ ಅಂಟ್ಕೊಂಡಿರ್ತದೆ. तो बच्चों को धारणा बड़ी अच्छी करनी चाहिए. इसमें भी आत्मा और परमात्मा का ज्ञान कितना सहज है. ಬಾಬಾ ಹೇಳ್ತಾರೆ ಮಕ್ಕಳು ಕೂಡ ಧಾರಣೆ ಭಾಳ ಚೆನ್ನಾಗಿ ಮಾಡಿಕೊಳ್ಬೇಕು. ಇದರಲ್ಲಿಯೂ ಕೂಡ ಆತ್ಮ ಮತ್ತು ಪರಮಾತ್ಮನ ಜ್ಞಾನ ಎಷ್ಟು ಸಹಜವಾಗಿದೆ. तुम अब समझते हो हमारे में आत्मा और परमात्मा दोनों का ज्ञान नहीं था. ಬಾಬಾ ಹೇಳ್ತಾರೆ ಈಗ ನೀವು ತಿಳ್ಕೊಳ್ತೀರಾ ನಮ್ಮಲ್ಲಿ ಆತ್ಮ ಮತ್ತು ಪರಮಾತ್ಮನ ಜ್ಞಾನ ಎರಡೂ ಇಲ್ಲ ಅಂತ. तो पेट पीठ से लग गया ना, मुख्य है ही आत्मा और परमात्मा की बात. ಅಂದರೆ ಎರಡೂ ಜ್ಞಾನ ಇಲ್ಲ ಅಂತಂದರೆ ಹೊಟ್ಟೆ ಬೆನ್ನಿಗೆ ಅಂಟ್ಕೊಂಡಿದೆ ಅಂತ ಅರ್ಥ. ಮುಖ್ಯವಾಗಿದೆ ಆತ್ಮ ಪರಮಾತ್ಮನ ಮಾತು ಅಂತಾರೆ ಬಾಬಾ. ಮನುಷ್ಯ ಆತ್ಮ को ही नहीं जानते हैं तो परमात्मा को फिर कैसे जान सकते. ಬಾಬಾ ಹೇಳ್ತಾರೆ ಮನುಷ್ಯರು ಆತ್ಮವನ್ನೇ ತಿಳ್ಕೊಂಡಿಲ್ಲ ಅಂದಾಗ ಪರಮಾತ್ಮನ ಹೇಗೆ ತಿಳ್ಕೊಳಕ್ಕೆ ಸಾಧ್ಯ. ಕಿತ್ನೆ ಬಡೆ ವಿದ್ವಾನ್ ಪಂಡಿತ್ ಆದಿ ಹೈ, कोई भी आत्मा को नहीं जानते. ಬಾಬಾ ಹೇಳ್ತಿರುವತ್ತು ಜಗತ್ತಿನಲ್ಲಿ ಎಷ್ಟೆಲ್ಲ ವಿದ್ವಾನ್ ಪಂಡಿತರಿದ್ದಾರೆ, ಆದರೆ ಆತ್ಮವನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ಅಬ್ ತುಮಕೋ ಮಾಲೂಮ್ ಹುआ है कि आत्मा अविनाशी है, उसमें 84 जन्मों का अविनाशी पाठ नोंदा हुआ है जो चलता रहता है. ಬಾಬಾ ಹೇಳ್ತಾರೆ ಈಗ ನಾವು ಮಕ್ಕಳಿಗೆ ಗೊತ್ತಾಯಿತು ಆತ್ಮ ಅವಿನಾಶಿಯಾಗಿದೆ, ಅದರಲ್ಲಿ 84 ಜನ್ಮಗಳ ಅವಿನಾಶಿಯಾದಂಥ ಪಾತ್ರ ನೋಂದಾವಣೆಯಾಗಿದೆ, ಅದು ನಡೀತಾನೇ ಇದೆ. ಆತ್ಮ ಅವಿನಾಶಿ तो पाठ भी अविनाशी है. आत्मा कैसे ऑलराउंड पार्ट बजाती है ये किसको पता नहीं है. ಬಾಬಾ ಹೇಳ್ತಾರೆ ಆತ್ಮ ಅವಿನಾಶಿ ಅಂದಾಗ ಅದು ಮಾಡುವ ಪಾತ್ರನೂ ಕೂಡ ಅವಿನಾಶಿಯಾಗಿದೆ. ಆತ್ಮ ಹೇಗೆ ಆಲ್ರೌಂಡ್ ಪಾತ್ರವನ್ನು ಅಭಿನಯಿಸ್ತದೆ ಇದು ಯಾರಿಗೂ ಕೂಡ ಗೊತ್ತಿಲ್ಲ. वह तो आत्मा सो परमात्मा कह देते हैं. तुम बच्चों को आदि से लेकर अंत तक पूरा ज्ञान है. ಬಾಬಾ ಹೇಳ್ತಾರೆ ಅವರು ಆತ್ಮನೇ ಪರಮಾತ್ಮ ಅಂತ ಹೇಳಿಬಿಡ್ತಾರೆ, ಆದರೆ ನಾವು ಮಕ್ಕಳಿಗೆ ಆದಿಯಿಂದ ಅಂತ್ಯದವರೆಗೂ ಕೂಡ ಜ್ಞಾನ ಇದೆ, पूर्ण ज्ञान ಇದೆ ಅಂತಾರೆ ಬಾಬಾ. वो तो ड्रामा की आयु ही लाखों वर्ष कह देते, अभी तुमको सारा ज्ञान मिला है. ಬಾಬಾ ಹೇಳ್ತಾರೆ ಅವರು ನಾಟಕದ ಆಯುಷ್ಯವನ್ನೇ ಲಕ್ಷಾಂತರ ವರ್ಷ ಅಂತ ಹೇಳಿಬಿಡ್ತಾರೆ, ಈಗ ನಮಗೆ ಎಲ್ಲ ಜ್ಞಾನ ಸಿಕ್ಕಿದೆ. तुम जानते हो इस बाप के रचे हुए ज्ञान यज्ञ में ये सारी दुनिया स्वाहा होनी है. इसलिए बाप कहते हैं देह सहित जो कुछ भी है ये सब भूल जाओ, अपने को आत्मा समझो. ಬಾಬಾ ಇಲ್ಲಿ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರ ಈ ತಂದೆ ರಚನೆ ಮಾಡಿರುವಂತಹ ಜ್ಞಾನಯಜ್ಞದಲ್ಲಿ ಇಡೀ ಜಗತ್ತು ಸ್ವಾಹ ಆಗಲಿದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ದೇಹ ಸಹಿತವಾಗಿ ಏನೆಲ್ಲ ಇದೆಯೋ ಇದೆಲ್ಲವನ್ನು ಮರೆತು ಬಿಡಿ, ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ ಅಂತಾರೆ ಬಾಬಾ. ಬಾಪ್ ಕೋ ಶಾಂತಿಧಾಮ್ ಸ್ವೀಟ್ ಹೋಮ್ ಕೋ ಯಾದ್ ಕರೋ ಯತೋ ಹೈ ಹಿ ದುಃಖಧಾಮ್. ಬಾಬಾ ಹೇಳ್ತಾರೆ ತಂದೆ ಮತ್ತು ಶಾಂತಿಧಾಮ ಮಧುರವಾದ ಮನೆಯನ್ನು ನೆನಪು ಮಾಡಿರಿ, ಇದಾಗಿದೆ ದುಃಖಧಾಮ. ತುಮಾರಿ ಮೇ ಬಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ಸಮಜಾ ಸಕ್ತೆ. ನಿಮ್ಮಲ್ಲಿಯೂ ಕೂಡ ನಂಬರ್ವಾರ್ ಪುರುಷಾರ್ಥ ಅನುಸಾರ ತಿಳಿಸ್ಕೊಡ್ಬೋದು. ಅಭಿ ತುಮ್ ಜ್ಞಾನ ಸೇ ತೋ ಭರ್ಪೂರ್ ಹೋ, ಬಾಕಿ ಸಾರಿ ಮೆಹನತ್ ಹೇ ಯಾದ್ ಮೇ. ಬಾಬಾ ಹೇಳ್ತಾರೆ ಈಗ ನೀವು ಜ್ಞಾನದಿಂದ ಭರ್ಪೂರಾಗಿದ್ದೀರ, ಇನ್ನು ಉಳಿದ ಪರಿಶ್ರಮ ಇರೋದು ನೆನಪಿನಲ್ಲಿ. ಜನ್ಮ ಜನ್ಮಾಂತರ ಕಾ ದೇಹಾಭಿಮಾನ್ ಮಿಟಾಕರ್ ದೇಹಿ ಅಭಿಮಾನಿ ಬನೆ, ಇಸ್ಮೇ ಬಡಿ ಮೆಹನತ್ ಹೇ. ಬಾಬಾ ಹೇಳ್ತಾರೆ ಜನ್ಮ ಜನ್ಮಾಂತರದ ದೇಹಾಭಿಮಾನ ದೂರ ಮಾಡಿಕೊಂಡು ದೇಹಿ ಅಭಿಮಾನಿಯಾಗಿ ಇದರಲ್ಲಿ ಪರಿಶ್ರಮ ಇದೆ ಅಂತಾರೆ ಬಾಬಾ. कहना तो बड़ा सहज है परंतु अपने को आत्मा समझे और बाप को भी बिंदी रूप में याद करें, इसमें मेहनत है. ಬಾಬಾ ಹೇಳ್ತಾರೆ ಹೇಳಲಿಕ್ಕೆ ಭಾಳ ಸುಲಭ ಇದೆ, ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳೋದು, ತಂದೆಯನ್ನು ಕೂಡ ಬಿಂದು ರೂಪದಲ್ಲಿ ನೆನಪು ಮಾಡೋದು, ಇದರಲ್ಲಿ ಪರಿಶ್ರಮ ಇದೆ ಅಂತಾರೆ ಬಾಬಾ. ಬಾಪ್ ಕತೆ ಮೈ ಜೋ ಹೂँ ಜೈಸಾ ಹೂँ ಐಸಾ ಕೊಯ್ ಮುಷ್ಕಿಲ್ ಯಾದ್ ಕರ್ ಸಕ್ತೆ ಹೈ. ಬಾಬಾ ಹೇಳ್ತಾರೆ ನಾನು ಹೇಗಿದ್ದೀನೋ ಯಾವ ರೂಪದಲ್ಲಿದ್ದೀನೋ ಆ ರೂಪದಲ್ಲಿ ನನ್ನನ್ನು ನೆನಪು ಮಾಡೋದು ಭಾಳ ಕಷ್ಟ ಅಂತಾರೆ ಬಾಬಾ. ಜೈಸೆ ಬಾಪ್ ವೈಸೆ ಬಚ್ಚೆ ಹೋತೆ ಹೇನ, ಯಾವ ರೀತಿ ತಂದೆನೋ ಆ ರೀತಿ ಮಕ್ಕಳು ಇರ್ತಾರಲ್ವ. ಅಪ್ನೇ ಕೋ ಜಾನ ತೋ ಬಾಪ್ ಕೋ ಬಿ ಜಾನ್ ಜಾಯಂಗೆ. ಬಾಬಾ ಹೇಳ್ತಾರೆ ನಿಮ್ಮನ್ನು ತಿಳ್ಕೊಂಡ್ರಿ ಅಂದರೆ ತಂದೆಯನ್ನು ಕೂಡ ತಿಳ್ಕೊಳ್ತೀರ. ತುಮ್ ಜಾನ್ತೆ ಹೋ ಪಡಾನೆ ವಾಲಾ ತೋ ಏಕ್ ಹಿ ಬಾಪ್ ಹೇ, ಪಡ್ನೆ ವಾಲೆ ಬಹುತ್ ಹೇ. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ, ಓದಿಸುವಂಥ ತಂದೆ ಒಬ್ಬರೇ, ಓದುವಂಥವ್ರು ಭಾಳ ಜನ ಇದ್ದೀವಿ. ಬಾಪ್ ರಾಜಧಾನಿ ಕೈಸೆ ಸ್ಥಾಪನೆ ಕರ್ತೆ ಹೇ ಮತ್ತು ತುಮ್ ಬಚ್ಚೆ ಹಿ ಜಾನ್ತೆ ಹೋ. ತಂದೆ ರಾಜಧಾನಿ ಹೇಗೆ ಸ್ಥಾಪನೆ ಮಾಡ್ತಾರೆ ಅನ್ನೋದನ್ನು ನಾವು ಮಕ್ಕಳೇ ತಿಳ್ಕೊಂಡಿದ್ದೇವೆ. ಬಾಕಿಯ ಶಾಸ್ತ್ರಾದಿ ಸಬ್ ಹೇ ಭಕ್ತಿ ಮಾರ್ಗಕ್ಕೆ ಸಾಮಗ್ರಿ. ಇನ್ನು ಈ ಶಾಸ್ತ್ರ ಎಲ್ಲ ಇರೋದು ಭಕ್ತಿ ಮಾರ್ಗದ ಸಾಮಗ್ರಿ. ಸಮझाने के लिए हमको कहना पड़ता है, बाकी इसमें घृणा की कोई बात नहीं है. ಬಾಬಾ ಹೇಳ್ತಾರೆ ಕೆಲವೊಂದು ಸಲ ನಾನು ತಿಳಿಸ್ಕೊಡೋದಕ್ಕೋಸ್ಕರ ಹೇಳಬೇಕಾಗ್ತದೆ, ಇಲ್ಲಿ ನನಗೆ ಯಾರದೇ ಬಗ್ಗೆ ಅಥವಾ ಯಾರ ಬಗ್ಗೆ ಆದರೂ ಈರ್ಷೆ ಇಲ್ಲ ಅಂತಾರೆ ಬಾಬಾ.
शास्त्रों में भी ब्रह्मा का दिन और रात कहते हैं, परंतु समझते नहीं, रात और दिन आधा आधा होता है. ಶಾಸ್ತ್ರದಲ್ಲಿಯೂ ಕೂಡ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಅಂತ ಹೇಳ್ತಾರೆ, ಆದರೆ ತಿಳ್ಕೊಂಡಿಲ್ಲ. ಬಾಬಾ ಹೇಳ್ತಾರೆ ರಾತ್ರಿ ಮತ್ತು ಹಗಲು ಅರ್ಧ ಅರ್ಧ ಇರ್ತದೆ. ಸಿಡಿ ಪರ್ ಕಿತ್ನಾ ಸಹಜ ಸಮಜಾಯ ಜಾತಾ ಹೈ. ಮೆಟ್ಟಿಲು ಬಗ್ಗೆ ಬಾಬಾ ಎಷ್ಟು ಸಹಜವಾಗಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಮನುಷ್ಯ ಸಮಜ್ತೆ ಹೈ ಕಿ ಭಗವಾನ್ ತೋ ಬಡಾ ಸಮರ್ಥ ಹೈ, ವ ಜೋ ಚಾಹೆ ಸೋ ಕರ್ ಸಕ್ತೆ ಹೈ. ಬಾಬಾ ಹೇಳ್ತಾರೆ ಮನುಷ್ಯರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಭಗವಂತ ಭಾಳ ಸಮರ್ಥ ಅಂದರೆ ಶಕ್ತಿಶಾಲಿಯಾದಂಥವನು, ಅವನು ಏನು ಬೇಕು ಅದನ್ನು ಮಾಡ್ಬೋದು ಅಂತ. ಲೇಕಿನ್ ಬಾಬಾ ಕತೆ ಮೈ ಬಿ ಡ್ರಾಮಾಕ್ಕೆ ಬಂಧನ್ ಮೇ ಬಾಂಧಾ ಹುವಾ ಹೂಂ. ಆದರೆ ಬಾಬಾ ಹೇಳ್ತಾರೆ ನಾನು ಕೂಡ ನಾಟಕದಲ್ಲಿ ಬಂಧನದಲ್ಲಿ ಬಂಧಿತನಾಗಿದ್ದೀನಿ. ಭಾರತ್ ಪರ್ ತೋ ಕಿತನೆ ಆಪತ್ತೆ ಆತಿ रहती हैं, फिर मैं घड़ी घड़ी आता हूँ क्या, मेरा पार्ट ही लिमिट है. ಬಾಬಾ ಹೇಳ್ತಾರೆ ಭಾರತದಲ್ಲಿ ಹೀಗೆ ಅನೇಕ ಆಪತ್ತುಗಳು ಬರ್ತಾ ಇರ್ತದೆ, ನಾನು ಆವಾಗಲೂ ಬರ್ತಾ ಇರ್ತೀನೇನು, ನನ್ನ ಪಾತ್ರನೇ ಲಿಮಿಟ್ ಇದೆ ಅಂತಾರೆ ಬಾಬಾ. जब पूरा दुख हो जाता है तब मैं अपने समय पर आता हूँ, एक सेकेंड का भी फ़र्क नहीं पड़ता. ಬಾಬಾ ಹೇಳ್ತಾರೆ ಯಾವಾಗ ಪೂರ್ಣ ದುಃಖ ಆಗ್ತದಲ್ಲ ಆವಾಗ ನಾನು ನನ್ನ ಸಮಯಕ್ಕೆ ಅನುಗುಣವಾಗಿ ಬರ್ತೇನೆ, ಒಂದು ಸೆಕೆಂಡು ಕೂಡ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಡ್ರಾಮಾ ಮೇ ಹರ್ ಏಕ್ का एक्यूरेट पार्ट नूंदा हुआ है, यह है हाईएस्ट बाप की ರೀಇನ್ಕಾರೋನೇಷನ್. ಬಾಬಾ ಹೇಳ್ತಾರೆ ನಾಟಕದಲ್ಲಿ ಪ್ರತಿಯೊಂದು ಎಕ್ಯುರೇಟ್ ಪಾತ್ರ ಫಿಕ್ಸ್ ಆಗಿದೆ, ಇದಾಗಿದೆ ಹೈಯೆಸ್ಟ್ ತಂದೆಯ ಅವತರಣೆ. ಫಿರ್ ನಂಬರ್ ವಾರ್ ಸಬ್ ಆತೆ ಹೇ ಕಮ್ ತಾಕತ್ ವಾಲೆ. ಬಾಬಾ ಹೇಳ್ತಾರೆ ನಂಬರ್ ವಾರ್ ಆಗಿ ಎಲ್ಲರೂ ಬರ್ತಾರೆ, ಕಡಿಮೆ ಶಕ್ತಿ ಉಳ್ಳಂಥವ್ರು. तुम बच्चों को अभी बाप से नॉलेज मिली है जो तुम विश्व के मालिक बनते हो. ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳಿಗೆ ತಂದೆಯಿಂದ ಜ್ಞಾನ ಸಿಕ್ಕಿದೆ, ನೀವು ವಿಶ್ವಕ್ಕೆ ಮಾಲೀಕರಾಗ್ತೀರಾ. तुम्हारे में फुल फोर्स की ताकत आती है, पुरुषार्थ कर तुम तमो प्रधान से सतो प्रधान बनते हो. ಬಾಬಾ ಹೇಳ್ತಾರೆ ನಿಮ್ಮಲ್ಲಿ ಫುಲ್ ಫೋರ್ಸ್ ಬರ್ತದೆ, ಅಂದರೆ ಆ ಶಕ್ತಿ ಬರ್ತದೆ. ಪುರುಷಾರ್ಥ ಮಾಡಿ ನೀವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತೀರಿ. ಅವರೋಂಕಾ ತೋ ಪಾರ್ಟ್ ಹಿ ನಹೀ ಹೈ, ಮುಖ್ಯ ಹೈ ಡ್ರಾಮಾ ಜಿಸ್ಕಿ ನಾಲೆಜ್ ತುಮಕೋ ಅಭಿ ಮಿಲ್ತಿ ಹೈ. ಬಾಬಾ ಹೇಳ್ತಾರೆ ಬೇರೆಯವ್ರದ್ದು ಪಾತ್ರನೇ ಇಲ್ಲ, ಮುಖ್ಯ ಅಂದ್ರೆ ನಾಟಕ. ಈ ಜ್ಞಾನ ನಿಮಗೀಗ ಸಿಗ್ತದೆ. ಬಾಕಿ ತೋ ಸಬ್ ಹೇ ಮಟೀರಿಯಲ್ ಕ್ಯೂಂಕಿ ವಹ ಸಬ್ ಇನ್ ಆಂಖೋ ಸೆ ದೇಖಾ ಜಾತಾ ಹೈ. ಬಾಬಾ ಹೇಳ್ತಾರೆ ಉಳಿದಿರೋದೆಲ್ಲ ಅಂದರೆ ಉಳಿದವ್ರದ್ದೆಲ್ಲ ಮಟೀರಿಯಲ್ ಆಗಿರೋ ಕಾರಣ ಅದೆಲ್ಲ ಈ ಕಣ್ಣುಗಳಿಂದ ನೋಡಲಾಗ್ತದೆ. ವಂಡರ್ ಆಫ್ ದಿ ವರ್ಲ್ಡ್ ತೋ ಬಾಬಾ ಹೈ ಜೋ ಫಿರ್ ರಸ್ತೆ ಬಿ ಸ್ವರ್ಗ ಹೈ ಜಿಸ್ಕೋ ಹೆವೆನ್ ಪ್ಯಾರಡೈಸ್ ಕಹತೆ ಹೈ. ಬಾಬಾ ಹೇಳ್ತಾರೆ ಎಲ್ಲಕ್ಕಿಂತ ಅದ್ಭುತ ಅಂದ್ರೆ ಬಾಬಾ ಅವ್ರು ಸ್ವರ್ಗವನ್ನು ರಚನೆ ಮಾಡ್ತಾರೆ, ಅದಕ್ಕೆ ಹೆವನ್ ಪ್ಯಾರಡೈಸ್ ಅಂತಲೂ ಕೂಡ ಹೇಳಲಾಗ್ತದೆ. ಉನ್ಕಿ ಕಿತನಿ ಮಹಿಮಾ ಹೇ, ಬಾಪ್ ಅವ್ರ ಬಾಪ್ಗೆ ರಚನಾ ಕಿ ಬಡಿ ಮಹಿಮಾ ಹೇ. ಬಾಬಾ ಹೇಳ್ತಾರೆ ಸ್ವರ್ಗದ್ದು ಕೂಡ ಎಷ್ಟು ಮಹಿಮೆ ಮಾಡಲಾಗ್ತದೆ, ತಂದೆ ಮತ್ತು ತಂದೆಯ ರಚನೆಯದು ಕೂಡ ಎಷ್ಟೊಂದು ಮಹಿಮೆ ಇದೆ. ಊಂಚತೆ ಊಂಚೆ ಭಗವಾನ್, ಊಂಚತೆ ಊಂಚೆ ಸ್ವರ್ಗ ಕಿ ಸ್ಥಾಪನಾ ಬಾಪ್ ಕೈಸೆ ಕರ್ತೆ ಹೇ ಯ ಕೊಯ್ ಬಿ ಕುಚ್ ಬಿ ನಹೀ ಜಾನ್ತೆ. ಬಾಬಾ ಹೇಳ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ, ಶ್ರೇಷ್ಠಾತಿ ಶ್ರೇಷ್ಠ ಸ್ವರ್ಗದ ಸ್ಥಾಪನೆ ತಂದೆ ಹೇಗೆ ಮಾಡ್ತಾರೆ ಇದನ್ನು ಯಾರೂ ಕೂಡ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ತುಮ್ मीठे मीठे बच्चे भी नंबरवार पुरुषार्थ अनुसार जानते हो और उस अनुसार ही पद पाते हो. ಬಾಬಾ ಹೇಳ್ತಾರೆ ನೀವು ಮಧುರಾತಿ ಮಧುರ ಮಕ್ಕಳೇ ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ತಿಳ್ಕೊಂಡಿದ್ದೀರಿ, ಅದರ ಅನುಸಾರನೇ ಪದವಿ ಪಡ್ಕೊಳ್ತೀರಿ. ಜಿಸ್ನೆ ಪುರುಷಾರ್ಥ ಕಿಯಾ ವ ಡ್ರಾಮಾ ಅನುಸಾರ ಹಿ ಕರ್ತೆ ಹೈ. ಇನ್ನು ಯಾರು ಪುರುಷಾರ್ಥ ಮಾಡಿದರೋ ನಾಟಕದ ಅನುಸಾರನೇ ಮಾಡ್ತಾ ಇರ್ತಾರೆ. ಪುರುಷಾರ್ಥ ಬಿಗರ್ತು ಕುಚ್ ಮಿಲ್ ನ ಸಕೆ. ಬಾಬಾ ಹೇಳ್ತಾರೆ ಪುರುಷಾರ್ಥ ಮಾಡದೆ ಏನು ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಬಿಗರ್ ಏಕ್ ಸೆಕೆಂಡ್ ಬಿ ರಹ ನಹೀ ಸಕ್ತೆ. ಬಾಬಾ ಹೇಳ್ತಾರೆ ಕರ್ಮ ಮಾಡದೆ ಒಂದು ಸೆಕೆಂಡ್ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಅವರು ಹಠ ಯೋಗ ಪ್ರಾಣಾಯಾಮ ಎಲ್ಲ ಮಾಡ್ತಾರೆ. ಜೈಸೆ ಜಡ್ ಬನ್ ಜಾತೆ ಹೇ, ಅಂದರ್ ಪಡೆ ರಹತೆ ಹೇ, ಉಪ್ಪರ್ ಮಿಟ್ಟಿ ಜಮ್ ಜಾತಿ ಹೇ. ಬಾಬಾ ಹೇಳ್ತಿದ್ದಾರೆ ಯಾವ ರೀತಿ ಒಂಥರ ಜಡ ಆದಂಗೆ ಆಗಿಬಿಡ್ತಾರೆ, ಅವರು ಒಳಗಡೆನೇ ಇರ್ತಾರೆ, ಮೇಲ್ಗಡೆ ಎಲ್ಲ ಮಣ್ಣು ಬೀಳ್ತದೆ. ಮಿಟ್ಟಿ ಕೆ ऊपर ಪಾನಿ ಪಡ್ನೆ ಸೆ ಘಾಸ್ ಜಮ್ ಜಾತಿ ಹೇ. ಆ ಮಣ್ಣಿನ ಮೇಲೆ ನೀರು ಬೀಳೋದ್ರಿಂದ ಎಲ್ಲ ಹುಲ್ಲು ಬೆಳೆದ್ಬಿಡ್ತದೆ. ಪರಂತು ಇಸ್ಸೆ ಕುಚ್ ಫಾಯ್ದಾನೆ, ಆದರೆ ಬಾಬಾ ಹೇಳ್ತಾರೆ ಇದರಿಂದ ಏನು ಲಾಭ ಇಲ್ಲ. ಕಿತ್ನಾ ದಿನ ಐಸೆ ಬೈಟೆ रहेंगे, ಕರ್ಮ ತೋ ಜರೂರ್ ಕರ್ನಾ ಹಿ ಹೈ. ಬಾಬಾ ಹೇಳ್ತಾರೆ ಎಷ್ಟು ದಿನ ಕುತ್ಕೊಳ್ಳೋಕೆ ಸಾಧ್ಯ, ಅದರಲ್ಲಿ ಕರ್ಮ ಅಂತೂ ಅವಶ್ಯವಾಗಿ ಮಾಡಲೇಬೇಕು. ಕರ್ಮ ಸನ್ಯಾಸಿ ಕೊಯ್ ಬನ್ನ ಸಕೆ. ಬಾಬಾ ಹೇಳ್ತಾರೆ ಕರ್ಮ ಸನ್ಯಾಸಿ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. हाँ सिर्फ खाना आदि नहीं बनाते हैं इसलिए उनको कर्म सन्यासी कह देते हैं, यह भी उनका ड्रामा में पार्ट है.
ಬಾಬಾ ಹೇಳ್ತಾರೆ ಹಾಂ, ಕೇವಲ ಅಡುಗೆ ಮಾಡೋದಿಲ್ಲ ಅವರು, ಅದಕ್ಕೋಸ್ಕರ ಅವ್ರಿಗೆ ಕರ್ಮ ಸನ್ಯಾಸಿ ಅಂತ ಹೇಳ್ತಾರೆ. ಅವ್ರದ್ದು ಕೂಡ ನಾಟಕದಲ್ಲಿ ಪಾತ್ರ ಇದೆ. ಯಾ ನಿವೃತ್ತಿ ಮಾರ್ಗ ವಾಲೆ ಭಿ ನೈ ಹೋತೆ ತೋ ಭಾರತ್ ಕಿ ಕ್ಯಾ ಹಾಲತ್ ಹೋ ಜಾತಿ ಹೈ. ಬಾಬಾ ಹೇಳ್ತಾರೆ ನಿವೃತ್ತಿ ಮಾರ್ಗದವರು ಕೂಡ ಇಲ್ದಿದ್ರೆ ಭಾರತದ ಕತೆ ಏನಾಗ್ತಿತ್ತು ಅಂತ. ಭಾರತ್ ನಂಬರ್ 1 ಪ್ಯೂರ್ ಥಾ, ಬಾಪ್ ಪಹಲೆ ಪಹಲೆ ಪ್ಯೂರಿಟಿ ಸ್ಥಾಪನ್ ಕರ್ತೆ. ಬಾಬಾ ಹೇಳ್ತಾರೆ ಭಾರತ ನಂಬರ್ 1 ಪವಿತ್ರ ಆಗಿತ್ತು. ಫಸ್ಟಿಗೆ ಬಾಬಾ ಪವಿತ್ರತೆಯನ್ನು ಸ್ಥಾಪನೆ ಮಾಡ್ತಾರೆ. ಜೋ ಫಿರ್ ಆಧಾ ಕಲ್ಪ್ ಚಲ್ತಿ ಹೈ, ಬರೋಬ್ಬರ್ ಸತ್ಯುಗ್ ಮೇ ಏಕ್ ಧರ್ಮ ಏಕ್ ರಾಜ್ಯತ. ಬಾಬಾ ಹೇಳ್ತಾರೆ ಅದು ಅರ್ಧ ಕಲ್ಪ ನಡೀತದೆ. ಅವಶ್ಯವಾಗಿ ಸತ್ಯುಗದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಇತ್ತು. ಫಿರ್ ಡಿ ರಾಜ್ಯ ಅಬ್ ಫಿರ್ ಸೆ ಸ್ಥಾಪನ್ ಹೋ ರಾ ಹೈ, ಮತ್ತೆ ಆ ದೈವಿ ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ವೈಸೆ ಅಚ್ಚೆ ಅಚ್ಚೆ ಸ್ಲೋಗನ್ ಬನಾಕರ್ ಮನುಷ್ಯಂಕು ಸುಜಾಗ್ ಕರ್ನಾ ಚಾಯ್. ಬಾಬಾ ಹೇಳ್ತಾರೆ ಈ ಥರದ ಒಳ್ಳೊಳ್ಳೆ ಸ್ಲೋಗನ್ ಇಟ್ಕೊಂಡು ಮನುಷ್ಯರನ್ನು ಜಾಗೃತ ಮಾಡಬೇಕು ಅಂತಾರೆ ಬಾಬಾ. ಫಿರ್ ಸೆ ಡಿ ರಾಜ್ಯ ಭಾಗ್ಯ ಆಕರ್ಲು, ಅಭಿ ತುಮ್ ಕಿತ್ನಾ ಅಚ್ಚಿ ರೀತಿ ಸಮಸ್ತೆ ಹೋ. ಬಾಬಾ ಹೇಳ್ತಾರೆ ಅವ್ರಿಗೆ ಹೇಳಬೇಕಂತೆ ನೀವು ಮತ್ತೆ ದೈವಿ ರಾಜ್ಯ ಭಾಗ್ಯವನ್ನು ಬಂದು ಪಡ್ಕೊಳ್ಳಿ ಅಂತ. ಈಗ ನೀವು ಎಷ್ಟು ಒಳ್ಳೆಯ ರೀತಿಯಲ್ಲಿ ತಿಳ್ಕೊಂಡಿದ್ದೀರಾ. ಶ್ರೀಕೃಷ್ಣಕ್ಕೋ ಶ್ಯಾಮ ಸುಂದರ್ ಕ್ಯೂ ಕಹತೆ ಹೈ, ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಅಂತ ಯಾಕೆ ಹೇಳ್ತಾರೆ. ಅಭಿ ತುಮ್ ಸಮಸ್ತೆ ಹೋ, ಆಜ್ಕಲ್ ತೋ ಬಹುತ್ ಹಿ ಐಸೆ ಐಸೆ ನಾಮ ರಖ ದೇತೆ ಹೈ. ಬಾಬಾ ಹೇಳ್ತಾರೆ ಕೃಷ್ಣನಿಗೆ ಶ್ಯಾಮ ಸುಂದರ ಅಂತ ಯಾಕೆ ಹೇಳ್ತಾರೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಈಗ ಇವತ್ತಿನ ಸಮಯದಲ್ಲಿ ಭಾಳ ಜನ ಈ ಥರದ ಹೆಸರಿಟ್ಕೊಂಡಿರ್ತಾರೆ. ಶ್ರೀಕೃಷ್ಣ ಸೆ ಕಾಂಪಿಟೇಷನ್ ಕರ್ತೆ ಹೈ. ಬಾಬಾ ಹೇಳ್ತಾರೆ ಒಂದು ರೀತಿ ಶ್ರೀಕೃಷ್ಣನ ಜೊತೆ ಕಾಂಪಿಟೇಷನ್ ಮಾಡ್ತಾರೆ. ತುಂಬ ಬಚ್ಚೆ ಜಾನ್ತೆ ಹೋ ಪತಿತ ರಾಜಾಯ್ ಕೈಸೆ ಪಾವನ್ ರಾಜಾओं के आगे जाकर ಮಾತಾ ಟೇಕ್ತೆ ಹೈ, ಪರಂತು ಜಾನ್ತೆ ತೋಡಿ ಹೈ. ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಪತಿತ ರಾಜರು ಹೇಗೆ ಪಾವನ ರಾಜರ ಹತ್ರ ಹೋಗಿ ಅವ್ರ ಎದುರುಗಡೆ ಹೋಗಿ ತಲೆ ಬಾಗ್ತಾರೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ, ಆದರೆ ಅವರು ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ತುಂಬ ಬಚ್ಚೆ ಜಾನ್ತೆ ಹೋ ಜೋ ಪೂಜ್ಯತೆ ವೈ ಫಿರ್ ಪೂಜಾರಿ ಬನ್ ಜಾತೆ ಹೈ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಯಾರು ಪೂಜ್ಯ ಇದ್ದರೋ ಅವರೇ ಪೂಜಾರಿಗಳಾಗ್ತಾರೆ. ಅಭಿ ತುಮಾರಿ ಬುದ್ಧಿ ಮೇ ಸಾರಾ ಚಕ್ರ ಹೈ, ಅಭಿ ಯಾದ್ ರಹೆ ತೋ ಅವಸ್ಥಾ ಬಡಿ ಅಚ್ಚಿ ರಹೆ. ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಚಕ್ರ ಇದೆ, ಇದು ಕೂಡ ನೆನಪಿದ್ದಾಗ ಸ್ಥಿತಿ ಭಾಳ ಚೆನ್ನಾಗಿರ್ತದೆ. ಪರಂತು ಮಾಯಾ ಸಿಮರಣ ಕರ್ನೆ ನೈ ದೇತಿ ಹೈ, ಬುಲಾ ದೇತಿ ಹೈ. ಆದರೆ ಬಾಬಾ ಹೇಳ್ತಾರೆ ಮಾಯೆ ಸ್ಮರಣೆ ಮಾಡಲಿಕ್ಕೆ ಬಿಡೋದಿಲ್ಲ, ಮರೆಸ್ಬಿಡ್ತದೆ. ಸದೈವ ಹರ್ಷಿತ್ ಮುಖ ಅವಸ್ಥಾ ರಹೆ ತೋ ತುಮಕೋ ದೇವತಾ ಕಹ ಜಾಯ್. ಬಾಬಾ ಹೇಳ್ತಾರೆ ಸದಾ ಹರ್ಷಿತ ಮುಖ ಅವಸ್ಥೆ ಇದ್ದರೆ ನಿಮಗೆ ದೇವತೆಗಳು ಅಂತ ಹೇಳ್ತಾರೆ. ಲಕ್ಷ್ಮೀನಾರಾಯಣ ಕಾ ಚಿತ್ರ ದೇಖ್ ಕಿತ್ನಾ ಖುಷ್ ಹೋತೆ ಹೈ. राधा कृष्ण अथवा राम आदि को देख इतना खुश नहीं होते क्योंकि श्री कृष्ण के लिए शास्त्रों में हंगामे की बातें लिख दी है. ಇಲ್ಲಿ ಬಾಬಾ ಒಂದು ಮಾತು ಹೇಳ್ತಾರೆ, ಲಕ್ಷ್ಮೀನಾರಾಯಣರ ಚಿತ್ರ ನೋಡಿ ಎಲ್ಲರೂ ಖುಷಿ ಪಡ್ತಾರೆ. ಅದೇ ರಾಧಾಕೃಷ್ಣ ಅಥವಾ ರಾಮನನ್ನು ನೋಡಿ ಎಲ್ಲರೂ ಅಷ್ಟು ಖುಷಿಯಾಗೋದಿಲ್ಲ. ಏಕೆಂದರೆ ಕೃಷ್ಣನ ಬಗ್ಗೆ ಶಾಸ್ತ್ರದಲ್ಲಿ ಏನೆಲ್ಲ ಗಲಾಟೆಗಳನ್ನು ಬರೆದುಬಿಟ್ರು, ಅವನ ಬಗ್ಗೆ ಗ್ಲಾನಿ ಮಾಡಿದರು ಅಂತಾರೆ ಬಾಬಾ. ಬಾಬಾ ಬಂತಾ ಬಿ ಶ್ರೀ ನಾರಾಯಣ ಹೈನ, ಬಾಬಾ ತೋ ಇನ್ ಲಕ್ಷ್ಮೀ ನಾರಾಯಣ ಕೆ ಚಿತ್ರಕ್ಕೋ ದೇಖ್ ಖುಷ್ ಹೋತೆ ಹೈ. ಬಾಬಾ ಹೇಳ್ತಾರೆ ಈ ಬಾಬಾನೂ ಕೂಡ ಶ್ರೀನಾರಾಯಣ ಆಗ್ತಾರಲ್ವ, ಬಾಬಾ ಈ ಲಕ್ಷ್ಮೀನಾರಾಯಣ ಚಿತ್ರ ನೋಡಿ ಭಾಳ ಖುಷಿ ಆಗ್ತಾರೆ. बच्चों को भी ऐसे समझना चाहिए बाकी कितना समय इस पुराने शरीर में होंगे फिर जाकर प्रिंस बनेंगे. ಬಾಬಾ ಹೇಳ್ತಾರೆ ಮಕ್ಕಳು ಕೂಡ ಇದನ್ನು ತಿಳ್ಕೊಳ್ಬೇಕು, ಇನ್ನು ಎಷ್ಟು ಸಮಯ ಈ ಹಳೆ ಶರೀರದಲ್ಲಿ ಇರ್ತೀರಾ, ಮತ್ತೆ ಹೋಗಿ ರಾಜ್ಕುಮಾರ್ ಆಗ್ತೀರಾ. ಏಮ್ ಆಬ್ಜೆಕ್ಟ್ ಹೈನಾ ಯ ಬಿ ಸಿರ್ಫ್ ತುಮ್ ಜಾನ್ತೀವಿ. ಬಾಬಾ ಹೇಳ್ತಾರೆ ಇದು ಗುರಿ ಉದ್ದೇಶ ಅಲ್ವಾ, ಇದನ್ನು ಕೇವಲ ನೀವಷ್ಟೇ ತಿಳ್ಕೊಂಡಿದ್ದೀರಾ. ಖುಷಿ ಮೇ ಕಿತ್ನಾ ಗದ್ಗದ್ ಹೋನಾ ಚಾಹಿಯೆ, ಜಿತ್ನಾ ಪಡೆಂಗೆ ಉತ್ನಾ ಊಂಚೆ ಪದ ಪಾಯೆಂಗೆ, ಪಡೆಂಗೆ ನೈ ತೋ ಕ್ಯಾ ಪದ ಮಿಲೇಗಾ. ಬಾಬಾ ಹೇಳ್ತಾರೆ ಖುಷಿಯಿಂದ ನಿಮಗೆ ರೋಮಾಂಚನ ಆಗಬೇಕು ಅಂತಾರೆ ಬಾಬಾ. ಎಷ್ಟು ಓದ್ತಿರೋ ಅಷ್ಟು ಶ್ರೇಷ್ಠ ಪದವಿ ಪಡ್ಕೊಳ್ತೀರ, ಓದಿದ್ರೆ ಅಂಥವ್ರು ಏನು ಪದವಿ ಪಡ್ಕೊಳ್ತಾರೆ ಅಂತಾರೆ ಬಾಬಾ. ಕಹಾ ವಿಶ್ವಕ್ಕೆ ಮಹಾರಾಜ ಮಹಾರಾಣಿ, ಕಹಾ ಸಾಹುಕಾರ್, ಪ್ರಜಾ ಮೇ ನೌಕರ್ ಚಾಕರ್. ಬಾಬಾ ಹೇಳ್ತಾರೆ ಎಲ್ಲಿಯ ವಿಶ್ವದ ಮಹಾರಾಜ ಮಹಾರಾಣಿ, ಎಲ್ಲಿಯ ಸಾಹುಕಾರ್, ಪ್ರಜೆಗಳಲ್ಲಿ ನೌಕರ್ ಚಾಕರ್. सब्जेक्ट तो एक ही है, सिर्फ मन मना भाव, मध्याजी भाव, अलफ और बे, याद और ज्ञान. ಬಾಬಾ ಹೇಳ್ತಾರೆ ವಿಷಯ ಎಲ್ರಿಗೂ ಒಂದೇ, ಮಹಾರಾಜ ಆಗೋರಿಗೂ ಅದೇ ವಿಷಯ, ರಾಜಾರಾಣಿ ಆಗೋರಿಗೂ ಅದೇ ವಿಷಯ, ಪ್ರಜೆಗಳಾಗೋರಿಗೂ ಅದೇ ವಿಷಯ. ಬಾಬಾ ಹೇಳ್ತಾರೆ ಕೇವಲ ಮನ್ಮನಾಭವ್ ಮಧ್ಯಾಜೀಭವ್, ತಂದೆ ಮತ್ತು ಆಸ್ತಿ, ನೆನಪು ಮತ್ತು ಜ್ಞಾನ. ಇನ್ಕೋ ಕಿತ್ನಿ ಖುಷಿ ಹುಯಿ, ಅಲಫ್ ಕೋ ಅಲ್ಲಾ ಮಿಲಾ, ಬಾಕಿ ಸಬ್ ದೇ ದಿಯಾ. ಬಾಬಾ ಹೇಳ್ತಾರೆ ಈ ಬ್ರಹ್ಮನಿಗೆ ಎಷ್ಟು ಖುಷಿ ಆಯಿತು ಅಂದರೆ ತಂದೆಗೆ ಅಲ್ಲಾ ಸಿಕ್ಬಿಟ್ರು, ಅಂದರೆ ಅವರಿಗೆ ತಂದೆ ಸಿಕ್ಕರು, ಇನ್ನು ತನ್ನ ಹತ್ರ ಇರುವಂಥ ಎಲ್ಲದನ್ನು ಕೊಟ್ಬಿಟ್ರು ಬಾಬಾ.
ಕಿತ್ನಿ ಬಡಿ ಲಾಟ್ರಿ ಮಿಲ್ ಗೈ ಬಾಕಿ ಕ್ಯಾ ಚಾಹಿಯೆ. ಬಾಬಾ ಹೇಳ್ತಾರೆ ಎಷ್ಟು ದೊಡ್ಡ ಲಾಟ್ರಿ ಸಿಕ್ತು, ಇನ್ನೇನು ಬೇಕು. तो क्यों ना बच्चों के अंदर में खुशी रहनी चाहिए. इसलिए बाबा कहते ऐसा ट्रांसलेट का चित्र सबके लिए बनवाएं जो बच्चे देखकर खुश होते रहे. ಬಾಬಾ ಹೇಳ್ತಾರೆ ಹಾಗಾದರೆ ಒಳಗಡೆ ಯಾಕಷ್ಟು ಖುಷಿ ಇರಬೇಕು ಅಂತಾರೆ ಬಾಬಾ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಇಂತಹ ಒಂದು ಟ್ರಾನ್ಸ್ಲೇಟಿನ ಚಿತ್ರವನ್ನು ಎಲ್ಲರಿಗೋಸ್ಕರ ಮಾಡಿಸಿ ಅದು ಮಕ್ಕಳು ನೋಡಿ ಖುಷಿಯಾಗಲಿ ಅಂತಾರೆ ಬಾಬಾ. ಶಿವಬಾಬಾ ಬ್ರಹ್ಮ ದ್ವಾರ ಹಮ್ಕೋ ಯಾ ವರ್ಸಾ ದೇ ರಹೆ ಹೈ. ಶಿವಬಾಬಾ ಬ್ರಹ್ಮನ ಮೂಲಕ ನಮಗೆ ಆಸ್ತಿ ಕೊಡ್ತಿದ್ದಾರೆ. ಮನುಷ್ಯ ತು ಕುಚ್ ನಹೀ ಜಾನ್ತೆ ಹೈ, ಬಿಲ್ಕುಲ್ ಹಿ ತುಚ್ಛ ಬುದ್ಧಿ ಹೈ. ಬಾಬಾ ಹೇಳ್ತಾರೆ ಮನುಷ್ಯರೇನು ತಿಳ್ಕೊಂಡಿಲ್ಲ, ಒಂದು ರೀತಿ ತುಚ್ಛ ಬುದ್ಧಿ ಇದ್ದಾಗಿದ್ದಾರೆ. ಅಭಿ ತುಮ್ ತುಚ್ಛ ಬುದ್ಧಿ ಸೆ ಸ್ವಚ್ಛ ಬುದ್ಧಿ ಬನ್ ರಹೆ ಹೋ. ಬಾಬಾ ಹೇಳ್ತಾರೆ ಈಗ ನೀವು ತುಚ್ಛ ಬುದ್ಧಿಯಿಂದ ಸ್ವಚ್ಛ ಬುದ್ಧಿ ಆಗ್ತಿದ್ದೀರಾ. ಸಬ್ ಕುಚ್ ಜಾನ್ ಗಯೆ ಹೋ ಅವ್ರ ಕುಚ್ ಪಡ್ನೆ ಕಿ ದರ್ಕಾರ್ ನಹಿ. ಎಲ್ಲವನ್ನೂ ತಿಳ್ಕೊಂಡಿದ್ದೀರಾ, ಇನ್ನೂ ಏನೂ ಓದುವ ಅವಶ್ಯಕತೆ ಇಲ್ಲ. ಇಸ್ ಪಢಾಯಿ ಸೆ ತುಮಕೋ ವಿಶ್ವ ಕಿ ಬಾದಶಾಹಿ ಮಿಲ್ತಿ ಹೈ, ಇಸ್ಲಿಯೇ ಬಾಪ್ ಕೋ ನಾಲೆಜ್ಫುಲ್ ಕಹತೆ ಹೈ. ಬಾಬಾ ಹೇಳ್ತಾರೆ ಈ ಶಿಕ್ಷಣದಿಂದ ನಿಮಗೆ ವಿಶ್ವದ ರಾಜ್ಯಭಾಗ್ಯ ಸಿಗ್ತದೆ, ಅದಕ್ಕೋಸ್ಕರ ತಂದೆಗೆ ನಾಲೆಜ್ಫುಲ್ ಅಂತ ಹೇಳ್ತಾರೆ. ಮನುಷ್ಯ ಫಿರ್ ಸಮಸ್ತೆ ಹರೇಕ್ ಕಿ ದಿಲ್ ಕೋ ಜಾನ್ತೆ ಹೈ ಪರಂತು ಬಾಪ್ ತೋ ನಾಲೆಜ್ ದೇತೆ ಹೈ. ಮನುಷ್ಯರೇನು ಅಂದ್ಕೊಳ್ತಾರಂದರೆ ಪ್ರತಿಯೊಬ್ಬರ ಮನಸ್ಸನ್ನು ತಿಳ್ಕೊಂಡಂಥವನು ಅಂತ, ಆದರೆ ಬಾಬಾ ಹೇಳ್ತಾರೆ ನಾನು ಜ್ಞಾನ ಕೊಡ್ತೇನೆ ಅಂತ. ಟೀಚರ್ ಸಮझ सकते फलाना पढ़ते हैं, बाकी सारा दिन यह थोड़े ही बैठ देखेंगे कि इनकी बुद्धि में क्या चलता है. ये तो ವಂಡರ್ಫುಲ್ ನಾಲೆಜ್ है. ಬಾಬಾ ಹೇಳ್ತಾರೆ ಟೀಚರ್ ತಿಳ್ಕೊಳ್ತಾರೆ ಇಂಥವ್ರು ಓದ್ತಾರೆ ಅಂತ, ಆದರೆ ಇಡೀ ದಿನ ಕೂತ್ಕೊಂಡು ಇವರೇನು ಮಾಡ್ತಿದ್ದಾರೆ ಅಂತ ಬುದ್ಧಿಯಲ್ಲಿ ಇಟ್ಕೊಳ್ತಾರೇನು ಅಥವಾ ಅವ್ರ ಬುದ್ಧಿಯಲ್ಲಿ ನಡೀತಿರ್ತದೇನು. ಇದು ಭಾಳ ಅದ್ಭುತವಾದ ಜ್ಞಾನ. ಬಾಪ್ ಕೋ ಜ್ಞಾನ ಕಾ ಸಾಗರ್ ಸುಖ ಶಾಂತಿ ಕಾ ಸಾಗರ್ ಕಹಾ ಜಾತಾ ಹೈ. ಬಾಬಾ ಹೇಳ್ತಾರೆ ತಂದೆಗೆ ಜ್ಞಾನದ ಸಾಗರ ಸುಖ ಶಾಂತಿಯ ಸಾಗರ ಅಂತ ಹೇಳಲಾಗ್ತದೆ. ತುಂಬಿ ಅಭಿ ಮಾಸ್ಟರ್ ಜ್ಞಾನ ಸಾಗರ ಬಂತೆ ಹೋ. ಬಾಬಾ ಹೇಳ್ತಾರೆ ನೀವು ಈಗ ಮಾಸ್ಟರ್ ಜ್ಞಾನ ಸಾಗರ ಆಗ್ತೀರಾ. ಫಿರ್ ಯಾ ಟೈಟಲ್ ಉಡ್ ಜಾಯೇಗಾ, ಫಿರ್ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ ಬನೆಂಗೆ. ಬಾಬಾ ಹೇಳ್ತಾರೆ ನಂತರ ಈ ಟೈಟಲ್ ಎಲ್ಲ ಹೊರಗೋಗ್ಬಿಡ್ತದೆ. ನಂತರ ನೀವು ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣರಾಗ್ತೀರಿ. ಯಹ ಹೇ ಮನುಷ್ಯ ಕಾ ಊಂಚ್ ಮರ್ತಬ, ಈ ಸಮಯ ಯಹ ಹೇ ಈಶ್ವರಿಯ ಮರ್ತಬ. ಬಾಬಾ ಹೇಳ್ತಾರೆ ಇದು ಮನುಷ್ಯರ ಭಾಳ ಶ್ರೇಷ್ಠವಾದ ಪದವಿ. ಈ ಸಮಯದಲ್ಲಿ ಇರೋದು ನಮಗೆಲ್ಲ ಈಶ್ವರಿಯ ಪದವಿ. ಕಿತ್ನಿ ಸಮಜ್ನೆ और समझाने की बातें हैं. ಲಕ್ಷ್ಮೀನಾರಾಯಣ ಕಾ ಚಿತ್ರ ದೇಖ್ ಬಡಿ ಖುಷಿ ಹೋನಿ ಚಾಯ್. ಬಾಬಾ ಹೇಳ್ತಾರೆ ಎಷ್ಟು ತಿಳ್ಕೊಳ್ಳುವ ಮತ್ತು ತಿಳಿಸ್ಕೊಡುವ ಮಾತಿದಾಗಿದೆ. ಲಕ್ಷ್ಮೀನಾರಾಯಣ ಚಿತ್ರ ನೋಡಿ ಭಾಳ ಖುಷಿಯಾಗಬೇಕು ಅಂತಾರೆ ಬಾಬಾ. ಹಮ್ ಅಭಿ ವಿಶ್ವಕ್ಕೆ ಮಾಲೀಕ್ ಬನೆಂಗೆ, ನಾಲೆಜ್ ಸೆ ಹಿ ಸಬ್ ಗುಣ ಆ ಜಾತೆ ಹೈ. ಬಾಬಾ ಹೇಳ್ತಾರೆ ನಾವೀಗ ವಿಶ್ವದ ಮಾಲೀಕರಾಗ್ತೇವೆ, ಜ್ಞಾನದಿಂದಲೇ ಎಲ್ಲ ಗುಣ ಬರ್ತದೆ. अपना एम ऑब्जेक्ट देखने से ही रिफ्रेशमेंट आ जाती है. इसलिए बाबा कहते हैं लक्ष्मी नारायण का चित्र तो हर एक के पास होना चाहिए. ಬಾಬಾ ಹೇಳ್ತಾರೆ ನಮ್ಮ ಗುರಿ ಉದ್ದೇಶವನ್ನು ನೋಡ್ಕೊಳ್ಳೋದ್ರಿಂದಲೇ ರಿಫ್ರೆಶ್ಮೆಂಟ್ ಬರ್ತದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಈ ಲಕ್ಷ್ಮೀನಾರಾಯಣ ಚಿತ್ರ ಪ್ರತಿಯೊಬ್ಬರ ಹತ್ರ ಇಟ್ಕೊಳ್ಬೇಕು. ಈ ಚಿತ್ರ ದಿಲ್ ಮೇ ಪ್ಯಾರ್ ಬಡಾತಾ ಹೈ. ಬಾಬಾ ಹೇಳ್ತಾರೆ ಈ ಚಿತ್ರ ಹೃದಯದಲ್ಲಿ ಪ್ರೀತಿಯನ್ನು ಹೆಚ್ಚಿಸ್ತದೆ. ದಿಲ್ ಮೇ ಆತಾ ಹೈ ಬಸ್ ಯಾ ಮೃತ್ಯುಲೋಕ್ ಮೇ ಲಾಸ್ಟ್ ಜನ್ಮ ಹೈ, ಫಿರ್ ಹಮ್ ಅಮರ್ ಲೋಕ್ ಮೇ ಯ ಜಾಕರ್ ಬನೂಂಗಾ ತತ್ತತ್ವಂ. ಹೃದಯದಲ್ಲಿ ಬರ್ತದೆ ನಾವು ಈ ಮೃತ್ಯುಲೋಕದಲ್ಲಿ ಕೊನೆಯ ಜನ್ಮದಲ್ಲಿ ಇದ್ದೀವಿ ಅಂತ, ನಂತರ ಅಮರ ಲೋಕದಲ್ಲಿ ನಾವು ಹೋಗಿ ಹೀಗಾಗ್ತೀವಿ. ನೀವು ಸಹ ಐಸೆ ನಹಿ ಕಿ ಆತ್ಮ ಸೋ ಪರಮಾತ್ಮ ನಹಿ ಅಜ್ಞಾನ ಸಾರ ಬುದ್ಧಿ ಮೇ ಬೈಠಾ ಹುವಾ ಹೋ. ಬಾಬಾ ಹೇಳ್ತಾರೆ ಈ ಥರ ಅಲ್ಲ, ನಾವು ಆತ್ಮ ಹೋಗಿ ಪರಮಾತ್ಮ ಆಗೋದಿಲ್ಲ, ಈ ಜ್ಞಾನ ಎಲ್ಲ ನಮ್ಮ ಬುದ್ಧಿಯಲ್ಲಿ ಕುತ್ಕೊಂಡಿದೆ. ಜಬ್ ಬಿ ಕಿಸ್ಕೋ ಸಮझाते हो बोलो हम कभी भी कोई से भीख नहीं मांगते. ಬಾಬಾ ಒಂದು ಮಾತು ಹೇಳ್ತಾರೆ, ನೀವು ಯಾರಿಗಾದರೂ ತಿಳಿಸ್ಕೊಡುವಾಗ ಹೇಳಿ ನಾವೆಂದಿಗೂ ಯಾರ ಹತ್ರ ಭಿಕ್ಷೆ ಬಿಡಲ್ಲ ಅಂತ. ಪ್ರಜಾಪಿತ ಬ್ರಹ್ಮಕ್ಕೆ ಬಚ್ಚೆ ತೋ ಬಹುತ್ ಹೈ, ಹಮ್ ಅಪ್ನೇ ಹಿ ತನ್ ಮನ್ ಧನ್ ಸೆ ಸೇವಾ ಕರ್ತೆ ಹೈ. ಬಾಬಾ ಹೇಳ್ತಾರೆ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಭಾಳ ಜನ ಇದ್ದೀವಿ, ನಾವು ನಮ್ಮದೇ ತನು ಮನ ಧನದಿಂದ ಸೇವೆ ಮಾಡ್ತೇವೆ. ಬ್ರಾಹ್ಮಣ ಅಪ್ನಿ ಕಮಾಯಿ ಸೆ ಯಜ್ಞಕ್ಕೋ ಚಲಾ ರಹೆ ಹೈ, ಶೂದ್ರೋಂ ಕೆ ಪೈಸೆ ನಹಿ ಲಗಾ ಸಕ್ತೆ. ಬಾಬಾ ಹೇಳ್ತಾರೆ ಬ್ರಾಹ್ಮಣರು ತಮ್ಮ ಗಳಿಕೆಯಿಂದಲೇ ಯಜ್ಞ ನಡೆಸ್ತಿದ್ದಾರೆ, ಶೂದ್ರರ ದುಡ್ಡಿನಿಂದ ಇದು ನಡೀತಿಲ್ಲ ಅಂತಾರೆ ಬಾಬಾ. ढेर बच्चे हैं वह जानते हैं जितना हम तन मन धन को से सेवा करेंगे ಸರೆಂಡರ್ ಹೋಂಗೆ ಉತ್ನಾ ಪದ ಪಾಯಂಗೆ. ಭಾಳ ಜನ ಮಕ್ಕಳಿದ್ದಾರೆ, ಅವ್ರು ತಿಳ್ಕೊಂಡಿದ್ದಾರೆ ಎಷ್ಟು ನಾವು ತನುಮನ ಧನದಿಂದ ಸೇವೆ ಮಾಡ್ತೀವೋ, ಸಮರ್ಪಣೆ ಆಗ್ತೀವೋ ಅಷ್ಟು ಪದವಿ ಪಡ್ಕೊಳ್ತೇವೆ. ಜಾನ್ತೆ ಬಾಬಾನೇ ಬೀಜ ಬೋಯಾ ಹೇ ತೋ ಯೇ ಲಕ್ಷ್ಮೀನಾರಾಯಣ ಬಂತೆ. ತಿಳ್ಕೊಂಡಿದ್ದೇವೆ ಬಾಬಾ ಬೀಜ ಬಿತ್ತಿದ್ದಾರೆ ಅಂದಮೇಲೆ ನಾವು ಲಕ್ಷ್ಮೀನಾರಾಯಣರಾಗ್ತೇವೆ. ಪೈಸೆ ಯಾ ಕಾಮ್ ಮೇ ತೋ ಆನೆ ನಹಿ ಹೈ,
ಕ್ಯೂ ನ ಇಸ್ ಕಾರ್ಯ ಮೇಲೆ ಲಗಾದೆ. ಬಾಬಾ ಹೇಳ್ತಾರೆ ಇಲ್ಲಿರೋ ಯಾವ ದುಡ್ಡು ಕೆಲಸಕ್ಕೆ ಬರೋದಿಲ್ಲ ಅಂದಮೇಲೆ ಯಾಕೆ ಈಶ್ವರನ ಕಾರ್ಯದಲ್ಲಿ ನಾವು ತೊಡಗಿಸ್ಬಾರ್ದು. ಫಿರ್ ಕ್ಯಾ ಸರೆಂಡರ್ ಹೋನೆ ವಾಲೆ ಬೂಕ್ ಮರ್ತೆ ಹೇ ಕ್ಯಾ. ಬಾಬಾ ಹೇಳ್ತಾರೆ ಹಾಗಾದರೆ ಸಮರ್ಪಣೆ ಆದಂಥವರೆಲ್ಲ ಉಪವಾಸ ಸಾಯ್ತಾರೆ. ಬಹುತ್ ಸಂಭಾಲ್ ಹೋತಿ रहती है. ಅವ್ರದ್ದು ಭಾಳ ಸಂಭಾಲನೆ ನಡೀತದೆ. ಬಾಬಾ ಕಿ ಕಿತನಿ ಸಂಭಾಲ್ ಹೋತಿ रहती है. ಇವತ್ತು ಶಿಬಾಬಕ ರಥ ಏನಾ, ಬಾಬಂದು ಎಷ್ಟೆಲ್ಲ ಸಂಭಾಲನೆ ಮಾಡ್ತಿರ್ತಾರೆ. ಇದು ಶಿಬಾಬನ ರಥ ಅಲ್ವಾ. ಸಾರೇ ವರ್ಲ್ಡ್ ಕೋ ಹೆವಿನ್ ಬನಾನೆ ವಾಲಾ ಹೇ. ಯ ಹಸೀನ್ ಮುಸಾಫಿರ್ ಹೇ. ಇಡೀ ಜಗತ್ತನ್ನು ಸ್ವರ್ಗ ಮಾಡುವಂಥವರು ಇವರು ಸುಂದರವಾದ ಪ್ರಯಾಣಿಕ. परमपिता परमात्मा तो आकर सबको हसीन बनाते हैं. तुम सावरे से गोरा हसीन बनते हो ना. ಬಾಬಾ ಹೇಳ್ತಾರೆ ಪರಂಪಿತ ಪರಮಾತ್ಮ ಬಂದು ಎಲ್ಲರನ್ನ ಸುಂದರ ಮಾಡ್ತಾರೆ, ನೀವು ಕಪ್ಪಿದ್ದವರು ಸುಂದರರಾಗ್ತೀರಿ ಅಂತಾರೆ ಬಾಬಾ. ಕಿತ್ನಾ ಸಲೋನಾ ಸಾಜನ್ ಹೇ ಆಕರ್ ಸಬ್ಕೋ ಗೋರಾ ಬನಾ ದೇತೆ. ಎಷ್ಟೊಂದು ಶ್ರೇಷ್ಠವಾದ ಸುಂದರವಾದ ಪ್ರಿಯತಮ ಎಲ್ಲರೂ ಬಂದು ಸುಂದರ ಮಾಡ್ತಾರೆ. ಉನ್ ಪರ್ ತೋ ಕುರ್ಬಾನ್ ಜಾನಾ ಚಾಹಿಯೇ, ಯಾದ್ ಕರ್ತೆ ರಹನಾ ಚಾಹಿಯೇ. ಬಾಬಾ ಹೇಳ್ತಾರೆ ಅವರಿಗಂತೂ ಬಲಿಹಾರಿ ಆಗಬೇಕು, ನೆನಪು ಮಾಡ್ತಾ ಇರಬೇಕು. जैसे आत्मा को देख नहीं सकते जान सकते हैं वैसे परमात्मा को भी जान सकते हैं. ಬಾಬಾ ಹೇಳ್ತಾರೆ ಆತ್ಮವನ್ನು ಹೇಗೆ ನೋಡಲಿಕ್ಕಾಗೋದಿಲ್ವೋ ತಿಳ್ಕೊಳ್ಬೋದು, ಹಾಗೆ ಪರಮಾತ್ಮನನ್ನು ಕೂಡ ತಿಳ್ಕೊಳ್ಬೋದು. देखने में तो आत्मा परमात्मा दोनों एक जैसे बिंदु है. ಬಾಬಾ ಹೇಳ್ತಾರೆ ನೋಡಲಿಕ್ಕೆ ಆತ್ಮ ಪರಮಾತ್ಮ ಎರಡೂ ಒಂದೇ ರೀತಿ ಬಿಂದು ಆಗಿದೆ. ಬಾಕಿ ತೋ ಸಾರಿ ನಾಲೆಜ್ ಹೇ, ಯ ಬಡಿ ಸಮಜ್ ಕಿ ಬಾತೆ ಹೇ. ಇನ್ನಿರೋದೆಲ್ಲ ಜ್ಞಾನ, ಇದು ಬಹಳ ತಿಳ್ಕೊಳ್ಳೋ ಮಾತು ಅಂತಾರೆ ಬಾಬಾ. ಬಚ್ಚೋಂ ಕಿ ಬುದ್ಧಿ ಮೇ ಯ ನೋಟ್ ರಹನಿ ಚಾಯಿ. ಬಾಬಾ ಹೇಳ್ತಾರೆ ಮಕ್ಕಳ ಬುದ್ಧಿಯಲ್ಲಿ ಇದು ನೋಟ್ ಆಗಿರಬೇಕು ಅಥವಾ ನೋಟ್ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. बुद्धि में नंबरवार पुरुषार्थ अनुसार धारणा होती है. डॉक्टर लोगों को भी दवाइयाँ याद रहती है ना. ಬಾಬಾ ಹೇಳ್ತಾರೆ ಬುದ್ಧಿಯಲ್ಲಿ ನಂಬರ್ವಾರ್ ಪುರುಷಾರ್ಥ ಅನುಸಾರ ಧಾರಣೆ ಆಗ್ತದೆ. ಡಾಕ್ಟ್ರುಗಳಿಗೂ ಕೂಡ ಔಷಧಿಗಳೆಲ್ಲ ನೆನಪಿರ್ತಾವಲ್ವ. ಐಸನೇ ಕಿ ಉಸ್ ಸಮಯ बैठ किताब देखेंगे, डॉक्टरी की भी पॉइंट्स होती है, बैरिस्टर की भी पॉइंट्ಸ್ होती है. ಬಾಬಾ ಹೇಳ್ತಾರೆ ಈ ಥರ ಅಲ್ಲ, ಆ ಸಮಯದಲ್ಲಿ ಕುತ್ಕೊಂಡು ಪುಸ್ತಕ ತೆಗೆದು ನೋಡ್ತಾರೇನು. ಡಾಕ್ಟ್ರಿಗೂ ಕೂಡ ಪಾಯಿಂಟ್ಸ್ ಇರ್ತದೆ, ಬ್ಯಾರಿಸ್ಟರ್ ಅಂದರೆ ವಕೀಲರಾದಂಥವ್ರಿಗೂ ಕೂಡ ಪಾಯಿಂಟ್ಸ್ ಇರ್ತದೆ. तुम्हारे पास भी पॉइंट्स है, टॉपिक्स है जिस पर समझाते हैं. ಬಾಬಾ ಹೇಳ್ತಾರೆ ನಿಮ್ಮ ಹತ್ರನೂ ಟಾಪಿಕ್ ಇದೆ, ಪಾಯಿಂಟ್ಸ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ. कोई पॉइंट किसको फ़ायदा कर लेती हैं, कोई को किस पॉइंट से तीर लग जाता है. ಬಾಬಾ ಹೇಳ್ತಾರೆ ಕೆಲವು ಪಾಯಿಂಟು ಕೆಲವರಿಗೆ ಲಾಭ ಮಾಡಿಕೊಡ್ತದೆ, ಇನ್ನು ಕೆಲವು ಪಾಯಿಂಟು ಕೆಲವರಿಗೆ ಬುದ್ಧಿ ಬೀಗ ತೆರೀತದೆ, ಬಾಣ ನಾಟ್ತದೆ. पॉइंट तो बहुत डेर की डेर है, जो अच्छी रीति धारणा करेंगे वह अच्छी ರೀತಿ ಸರ್ವಿಸ್ ಕರ್ ಸಕೆಂಗೆ. ಪಾಯಿಂಟ್ ಅಂತೂ ಬೇಕಾದಷ್ಟಿದೆ, ಯಾರು ಒಳ್ಳೆ ರೀತಿಯಲ್ಲಿ ಧಾರಣೆ ಮಾಡ್ಕೊಳ್ತಾರೆ ಅವ್ರು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ತಾರೆ. आधा कल्प से महारोगी पेशेंट है, आत्मा पतित बनी है, उनके लिए एक अविनाशी सर्जन दवाई देते हैं. ಬಾಬಾ ಹೇಳ್ತಾರೆ ಅರ್ಧ ಕಲ್ಪದಿಂದ ಎಲ್ಲರೂ ಮಹಾರೋಗಿ ಪೇಷಂಟ್ ಆಗಿದ್ದಾರೆ, ಆತ್ಮ ಪತೀತ ಆಗಿದೆ, ಅದಕ್ಕೋಸ್ಕರ ಒಬ್ಬ ಅವಿನಾಶಿ ಸರ್ಜನ್ ಔಷಧಿ ಕೊಡ್ತಾರೆ. ವ ಸದೈವ ಸರ್ಜನ್ ಹಿ ರಹತೆ ಹೇ, ಕಭಿ ಬಿಮಾರ್ ಹೋತೆ ನಹಿ. ಶಿಬಾಬಾ ಸದಾ ಸರ್ಜನ್ ಆಗಿರ್ತಾರೆ, ಅವ್ರಿಗೆಂದೂ ರೋಗ ಬರೋದಿಲ್ಲ. ಅವ್ರು ತೋ ಸಬ್ ಬಿಮಾರ್ ಪಡ್ ಜಾತೆ ಹೇ. ಅವಿನಾಶಿ ಸರ್ಜನ್ ಏಕಿ ಬಾರ್ ಆಕರ್ ಮನ್ ಮನಾಭವ ಕ ಇಂಜೆಕ್ಷನ್ ಲಗಾತೆ ಹೇ. ಬಾಬಾ ಹೇಳ್ತಿದ್ದಾರೆ ಉಳಿದವರೆಲ್ಲರಿಗೂ ರೋಗ ಬರ್ತದೆ, ಅವಿನಾಶಿಯಾಗಿರುವಂಥ ಸರ್ಜನ್ ಒಂದೇ ಬಾರಿ ಬಂದು ಎಲ್ರಿಗೂ ಮನ್ಮನಾಭವ ಎಂಬ ಇಂಜೆಕ್ಷನ್ ಕೊಡ್ತಾರೆ. ಕಿತ್ನಾ ಸಹಜ, ಚಿತ್ರಕ್ಕೋ ಪಾಕೆಟ್ ಮೇ ರಕ್ಕದು ಸದೈವ. ಬಾಬಾ ಹೇಳ್ತಾರೆ ಎಷ್ಟು ಸಹಜ ಇದೆ, ಈ ಲಕ್ಷ್ಮೀನಾರಾಯಣ ಚಿತ್ರವನ್ನು ಪಾಕೆಟ್ನಲ್ಲಿ ಇಟ್ಕೊಳ್ರಿ ಸದಾಕಾಲಕ್ಕೂ ಅಂತಾರೆ ಬಾಬಾ. ಬಾಬಾ नारायण का पुजारी था तो लक्ष्मी का चित्र निकाल अकेला नारायण का चित्र रख दिया. ಬಾಬಾ ಹೇಳ್ತಿದ್ರೆ ಬ್ರಹ್ಮಾವ ನಾರಾಯಣನ ಪೂಜಾರಿಯಾಗಿದ್ದರು, ಲಕ್ಷ್ಮೀ ಚಿತ್ರ ತೆಗೆಸಿ ನಾರಾಯಣ ಒಬ್ಬಂದೇ ಚಿತ್ರವನ್ನು ಪಾಕೆಟ್ನಲ್ಲಿ ಇಟ್ಕೊಂಡ್ರು, ಅಥವಾ ಅವರೊಬ್ಬರದ್ದೇ ಚಿತ್ರ ತೆಗೆಸಿದ್ರು ಅಂತಾರೆ ಬಾಬಾ. ಅಂದರೆ ಲಕ್ಷ್ಮಿ ಕಾಲೊತ್ತುವ ಚಿತ್ರ ಇತ್ತು, ವಿಷ್ಣುವಿನ ಕಾಲೊತ್ತುವಂಥ ಚಿತ್ರ, ಅದು ಬಾಬನಿಗೆ ಇಷ್ಟ ಆಗದೇ ಇರೋ ಕಾರಣ ಆ ಚಿತ್ರ ತೆಗೆಸಿ ಲಕ್ಷ್ಮಿಯನ್ನು ನಾರಾಯಣನ ಪಕ್ಕದಲ್ಲಿ ನಿಲ್ಲಿಸಿ ಆ ಚಿತ್ರ ತೆಗೆಸಿದರು. ಅಭಿ ಪತಾ ಪಡ್ತಾ ಹೇ ಜಿಸ್ಕಿ ಹಮ್ ಪೂಜಾ ಕರ್ತೆ ತೇ ವ ಅಬ್ ಬನ್ ರೇ ಹೇ. ಈಗ ನಮಗೆ ಗೊತ್ತಾಯಿತು ಯಾರ್ದು ನಾವು ಪೂಜೆ ಮಾಡ್ತಾ ಇದ್ವೋ ಈಗ ನಾವು ಆ ಥರ ಆಗ್ತಿದ್ದೀವಿ ಅಂತ. ಲಕ್ಷ್ಮೀ ಕೋ ವಿದಾಯಿ ದೇ ದಿ ಯ ಪಕ್ಕಾ ಹೇ ಹಮ್ ಲಕ್ಷ್ಮೀ ನೈ ಬನೂಂಗ.
ಲಕ್ಷ್ಮಿಗೆ ವಿದಾಯಿ ಕೊಟ್ಬಿಟ್ರು. ಅಂದರೆ ಅವ್ರಿಗೆ ಪಕ್ಕ ಆಯಿತು ನಾನು ಲಕ್ಷ್ಮಿ ಆಗೋದಿಲ್ಲ ಅಂತ. ಲಕ್ಷ್ಮಿ ಬೈಟ್ ಪೈರ್ ದಬಾಯಿ ಅಚ್ಚಾ ನೈ ಲಗ್ತಾ ತಾ. ಲಕ್ಷ್ಮಿ ಕುತ್ಕೊಂಡು ವಿಷ್ಣುವಿನ ಕಾಲು ಒತ್ತೋದು ಇಷ್ಟ ಆಗ್ತಿರ್ಲಿಲ್ಲ ಬಾಬನಿಗೆ. ಉನ್ಕೋ ದೇಖ್ಕರ್ ಪುರುಷ ಲೋಗ್ ಸ್ತ್ರೀ ಸೆ ಪೈರ್ ದಬವಾತೆ ಹೇ. ಅದನ್ನು ನೋಡಿ ಈ ಪುರುಷರು ಸ್ತ್ರೀಯರಿಂದ ಕಾಲು ಒತ್ತಿಸ್ಕೊಳ್ತಾರೆ ಅಂತಾರೆ ಬಾಬಾ. वहाँ थोड़ी लक्ष्मी से पैर दबाएगी, यह रस्म रिवाज वहाँ होती नहीं. ಬಾಬಾ ಹೇಳ್ತಾರೆ ಅಲ್ಲಿ ಈ ಥರ ಲಕ್ಷ್ಮಿ ಕಾಲು ಒತ್ತಾಳೇನು, ಈ ರೀತಿ ಪದ್ಧತಿ ಎಲ್ಲ ಅಲ್ಲಿರೋದಿಲ್ಲ ಅಂತಾರೆ ಬಾಬಾ. ಯ ರಸಮ್ ರಾವಣ ರಾಜ್ಯಕ್ಕೆ ಹೇ, ಇಸ್ ಚಿತ್ರ ಮೇ ಸಾರಿ ನಾಲೆಜ್ ಹೇ. ಬಾಬಾ ಹೇಳ್ತಾರೆ ಈ ಪದ್ಧತಿ ಎಲ್ಲ ರಾವಣ ರಾಜ್ಯದ್ದು, ಈ ಚಿತ್ರಗಳಲ್ಲಿ ಎಲ್ಲ ಜ್ಞಾನ ಇದೆ. ऊपर में त्रिमूर्ति भी हैं, इस नॉलेज को सारा दिन सिमरन कर बड़ा ವಂಡರ್ लगता है. ಮೇಲ್ಗಡೆ ತ್ರಿಮೂರ್ತಿನೂ ಕೂಡ ಇದೆ. ಈ ಜ್ಞಾನವನ್ನು ಇಡೀ ದಿನ ಸ್ಮರಣೆ ಮಾಡಿಕೊಂಡು ಬಾಬಾ ಹೇಳ್ತಾರೆ ಬಹಳ ಅದ್ಭುತವಾಗ್ತದೆ, ಅಂದರೆ ಭಾಳ ಆಶ್ಚರ್ಯ ಆಗ್ತದೆ. ಭಾರತ अब स्वर्ग बन रहा है, कितनी अच्छी समझानी है, पता नहीं मनुष्यों की बुद्धि में क्यों नहीं बैठता है. ಬಾಬಾ ಹೇಳ್ತಾರೆ ಭಾರತ ಸ್ವರ್ಗ ಆಗ್ತಾ ಇದೆ, ಎಷ್ಟು ಒಳ್ಳೆ ತಿಳುವಳಿಕೆ ಬಾಬಾ ಕೊಡ್ತಾರೆ ಗೊತ್ತಿಲ್ಲ, ಮನುಷ್ಯರ ಬುದ್ಧಿಯಲ್ಲಿ ಯಾಕೆ ಕೂತ್ಕೊಳ್ಳೋದಿಲ್ಲ ಅಂತ. ಆಗೆ ಬಡೆ ಜೋರ್ ಸೆ ಲಗೇಗಿ, ಬಂಬೋರ್ ಕೋ ಆಗ್ ಲಗ್ನಿ ಹೇ, ರಾವಣ ರಾಜ್ಯ ತೋ ಜರೂರ್ ಖಲಾಸ್ ಹೋ ಜಾನಾ ಹೇ. ಬಾಬಾ ಹೇಳ್ತಾರೆ ಮುಂದೆ ಹೋದಂಗೆ ಜೋರಾಗಿ ಎಲ್ರಿಗೂ ಈ ಬಾಣ ನಾಟ್ತದೆ. ಬಾಬಾ ಹೇಳ್ತಾರೆ ಬಿದಿರಿನ ಕಾಡಿಗೆ ಬೆಂಕಿ ಹತ್ತಲಿದೆ, ರಾವಣ ರಾಜ್ಯ ಅವಶ್ಯವಾಗಿ ಸಮಾಪ್ತಿಯಾಗ್ತದೆ. ಯಜ್ಞ ಮೇ ಬಿ ಪವಿತ್ರ ಬ್ರಾಹ್ಮಣ ಚಾಯೆ, ये बड़ा भारी यज्ञ है, सारे विश्व में ಪ್ಯೂರಿಟಿ ಲಾನೆ ಕಾ. ಬಾಬಾ ಹೇಳ್ತಾರೆ ಯಜ್ಞದಲ್ಲಿ ಪವಿತ್ರ ಬ್ರಾಹ್ಮಣರು ಬೇಕು ಅಂತಾರೆ ಬಾಬಾ. ಬಹಳ ಶ್ರೇಷ್ಠವಾದ ಯಜ್ಞ ಇದು, ಇಡೀ ವಿಶ್ವದಲ್ಲಿ ಪವಿತ್ರತೆಯನ್ನು ತರಬೇಕಲ್ಲ. ಓ ಬ್ರಾಹ್ಮಣ ಬಿ ಬಲ್ ಬ್ರಹ್ಮ ಕಿ ಔಲಾದ್ ಕಹಲಾತೆ ಹೇ, ಪರಂತು ವಹ ತೋ ಕುಕ್ ವಂಶಾವಲಿ ಹೇ. ಬಾಬಾ ಹೇಳ್ತಾರೆ ಆ ಬ್ರಾಹ್ಮಣರು ಕೂಡ ಭಲೆ ಬ್ರಾಹ್ಮಣನ ಸಂತಾನರು ಅಂತ, ಬ್ರಹ್ಮನ ಸಂತಾನರು ಅಂತ ಹೇಳ್ಕೊಳ್ತಾರೆ, ಆದರೆ ಅವರು ಕುಕವಂಶಾವಲಿ. ಬ್ರಹ್ಮ ಕಿ ಸಂತಾನ ತೋ ಪವಿತ್ರ ಮುಖವಂಶಾವಲಿ ಥೇನಾ. ಬಾಬಾ ಹೇಳ್ತಾರೆ ಬ್ರಹ್ಮನ ಸಂತಾನರು ಅಂದರೆ ಪವಿತ್ರ ಮುಖವಂಶಾವಳಿ ಇದ್ರಲ್ವಾ, ತೋ ಉನೋಂಕೋ ಯ ಸಮझाना चाहिए. ಅಂದಮೇಲೆ ಅಂಥವರಿಗೆ ಇದನ್ನು ತಿಳಿಸ್ಕೊಡ್ಬೇಕು ಅಂತಾರೆ ಬಾಬಾ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणेಗೋಸ್ಕರ मुख्य सार, स्वच्छ बुद्धि बन, वंडरफुल ज्ञान को धारण कर बाप समान मास्टर ज्ञान सागर बनना है. ಬಾಬಾ ಹೇಳ್ತಾರೆ ಸ್ವಚ್ಛ ಬುದ್ಧಿಯವರಾಗಿ ಅದ್ಭುತವಾದ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ತಮ್ಮ ಸಮಾನ ಮಾಸ್ಟರ್ ಜ್ಞಾನಸಾಗರ ಆಗಬೇಕು. ನಾಲೆಜ್ ಸೇ ಸರ್ವಗುಣ ಸ್ವಯಂಮೇ ಧಾರಣ ಕರ್ನಿ, ಈ ಜ್ಞಾನದಿಂದ ಸರ್ವಗುಣ ಸ್ವಯಂನಲ್ಲಿ ಧಾರಣೆ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. सेकंड, जैसे बाबा ने तन मन धन सर्विस में लगाया, सरेंडर हुए, ऐसे बाप समान अपना सब कुछ ईश्वरीय सेवा में सफल करना है. ಬಾಬಾ ಹೇಳ್ತಾರೆ ಹೇಗೆ ಬಾಬಾ ತಮ್ಮ ತನು ಮನ ಧನವನ್ನು ಸೇವೆಯಲ್ಲಿ ತೊಡಗಿಸಿದ್ರು, ಸಮರ್ಪಣೆಯಾದರು, ಹಾಗೆ ತಂದೆ ಸಮಾನ ತಮ್ಮದೆಲ್ಲವನ್ನು ಈಶ್ವರಿಯ ಸೇವೆಯಲ್ಲಿ ಸಫಲ ಮಾಡಿಕೊಳ್ಬೇಕು. ಸದಾ ರಿಫ್ರೆಶ್ रहने के लिए एम ऑब्जेक्ट का चित्र साथ में रखना है. ಬಾಬಾ ಹೇಳ್ತಾರೆ ಸದಾ ರಿಫ್ರೆಶ್ ಇರೋದಕ್ಕೋಸ್ಕರ ಗುರಿ ಉದ್ದೇಶದ ಚಿತ್ರ ಜೊತೆಯಲ್ಲಿಟ್ಕೊಳ್ಬೇಕು. ವರದಾನ್, ಏಕರಸ ಸ್ಥಿತಿ ದ್ವಾರ ಸದಾ ಏಕ್ ಬಾಪ್ ಕೋ ಫಾಲೋ करने वाले ಪ್ರಸನ್ನ ಚಿತ್ತ ಭವ. ಬಾಬಾ ವರದಾನ ಕೊಡ್ತಾರೆ ಏಕರಸ ಸ್ಥಿತಿಯ ಮೂಲಕ ಸದಾ ಒಬ್ಬ ತಂದೆಯನ್ನು ಅನುಕರಣೆ ಮಾಡುವಂತಹ ಪ್ರಸನ್ನ ಚಿತ್ತರಾಗಿರಿ. ಆಪ್ ಬಚ್ಚೋಂ ಕೆ ಲಿಯೆ ಬ್ರಹ್ಮ ಬಾಪ್ ಕಿ ಜೀವನ್ ಎಕ್ಯುರೇಟ್ ಕಂಪ್ಯೂಟರ್ ಹೇ. ಬಾಬಾ ಹೇಳ್ತಾರೆ ನಾವು ಮಕ್ಕಳಿಗೋಸ್ಕರ ಬ್ರಹ್ಮ ತಂದೆಯ ಜೀವನ ಎಕ್ಯುರೇಟ್ ಕಂಪ್ಯೂಟರ್ ಆಗಿದೆ. ಜैसे आजकल कंप्यूटर द्वारा हर एक प्रश्न का उत्तर पूछते हैं. ಬಾಬಾ ಹೇಳ್ತಾರೆ ಇವತ್ತಿನ ಸಮಯದಲ್ಲಿ ಕಂಪ್ಯೂಟರ್ ಮೂಲಕ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೇಳ್ತಾರೆ. ऐसे मन में जब भी कोई प्रश्न उठता है तो क्या क्यों कैसे के बजाय ब्रह्मा बाप के जीवन रूपी कंप्यूटर से देखो. ಹಾಗೆಯೇ ಬಾಬಾ ಹೇಳ್ತಾರೆ ನಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಪ್ರಶ್ನೆ ಇದ್ದರೆ ಯಾಕೆ ಏನು ಹೇಗೆ ಅನ್ನೋದರ ಬದಲಿಗೆ ಬ್ರಹ್ಮ ತಂದೆಯ ಜೀವನ ರೂಪಿ ಕಂಪ್ಯೂಟರ್ನಿಂದ ನೋಡ್ಕೊಳ್ಳಿ ಅಂತಾರೆ ಬಾಬಾ. ಕ್ಯಾ और कैसे का क्वेश्चन ऐसे में बदल जाए. ಯಾಕೆ ಹೇಗೆ ಅನ್ನೋ ಪ್ರಶ್ನೆ ಹೀಗೆ ಅನ್ನೋದ್ರಲ್ಲಿ ಬದಲಾವಣೆ ಆಗಬೇಕು. ಪ್ರಶ್ನ ಚಿತ್ತಕ್ಕೆ ಬಜಾಯ್ ಪ್ರಸನ್ನ ಚಿತ್ತ ಬಂಜಾಯ್. ಬಾಬಾ ಹೇಳ್ತಾರೆ ಪ್ರಶ್ನ ಚಿತ್ತರಾಗೋ ಬದಲಿಗೆ ಪ್ರಸನ್ನ ಚಿತ್ತರಾಗಬೇಕು. ಪ್ರಸನ್ನ ಚಿತ್ತ ಅರ್ಥಾತ್ ಏಕ ರಸ ಸ್ಥಿತಿ ಮೇ ಏಕ್ ಬಾಪ್ ಕೋ ಫಾಲೋ ಕರ್ನೆ ವಾಲೆ. ಪ್ರಶ್ನ ಚಿತ್ತರು ಅಂದರೆ ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯನ್ನು
ಅನುಕರಣೆ ಮಾಡುವಂಥವರು. ಸ್ಲೋಗನ್ ಆತ್ಮಿಕ ಶಕ್ತಿ ಕೆ ಆಧಾರ ಪರ್ ಸದಾ ಸ್ವಸ್ಥ रहने का ಅನುಭವ ಕರೋ. ಬಾಬಾ ಸ್ಲೋಗನ್ ಹೇಳ್ತಾರೆ, ಆತ್ಮಿಕ ಶಕ್ತಿಯ ಆಧಾರದ ಮೇಲೆ ಸದಾ ಆರೋಗ್ಯವಂತರಾಗಿರುವ ಅನುಭವ ಮಾಡಿರಿ ಅಂತ ಬಾಬಾ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ.